ಮನ್ಯಾಗ ಊಟ ಮಾಡಿದ್ವಿ ಅಷ್ಟೇ ಸುಮಾರು ಒಂದು 10 ಸಲ ಊಟ ಮಾಡಿ ಈ 3 ದಿವಸದಿಂದ ಇಡೀ ಎಲ್ಲ ಜಿಲ್ಲೆದಾಗ ಅದನ್ನೇ ಉತ್ತರ ಕೊಡೋದು. ಹೆಚ್ಚು ಚರ್ಚೆ ಆಗ್ತಿರೋದು ಈ ಸರಿ ಸರ್. ಹಂಗಾಗ್ತಿದ್ರೆ ಅದು ಹೊಸ ನಮ್ಮ 20 ತಿಂಗಳಲ್ಲಿ ಒಂದು 10 ಸಲ ಡಿನ್ನರ್ ಪಾರ್ಟಿ ಆಗಿದೆ ಅಲ್ಲಿ. ಬಂದವ್ರಿಗೆಲ್ಲರಿಗೂ ಮಾಡಿ ಈಗ ನಾವು ಟೇಬಲ್ಗೆ ಕುಂತಿರ್ತಾರೆ, ಯಾರು ಬಂದ್ರೆ ಟೇಬಲ್ನಾಗ ಕೂತಿರ್ತೀವಿ ನಾವು. ಇದು ಯಾಕಂತ ಮತ್ತೊಂದು ನಮ್ಮ ಊಟ ಟಿಫನ್ ನಡೀತಾನೆ ಇರ್ತದೆ. ಏನು ಸ್ವಾಭಾವಿಕ, ಪ್ರತಿ ಸಾರಿ ಕೂಡಿದ್ವಿ ಅಷ್ಟೇ. ಕೆಪಿಸಿಸಿ ನೂತನ ಸಾರಥ್ಯದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ಇಲ್ಲ ನಮ್ಮಲ್ಲಿ ಯಾವ ಚರ್ಚೆ ಆಗ್ತಾ ಇಲ್ಲ. ಅದು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ, ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಎಂಥವ್ನು ಮಾಡಬೇಕು ಅನ್ನೋದು ಅವ್ರು ಬಿಟ್ಟಿದ್ದು. ಈಗ ನಾವು ಹತ್ರ ಪಾರ್ಟಿ ಅಲ್ಲ, ಅದಕ್ಕೆ ನಾವು ಹೇಳಲಿಕ್ಕಾಗಲ್ಲ. ಅದು ಅವ್ರ ನಿರ್ಧಾರ, ಯಾವ ಟೈಮಿಗೆ ತೊಗೊತಾರೆ ಅವ್ರಿಗೆ ಬಿಟ್ಟಿದ್ದು. ಗ್ಯಾರಂಟಿ ಯೋಜನೆಗಳನ್ನು ತೆಗಿಬೇಕು ಅನ್ನುವಂಥದ್ದನ್ನು ಬಂದ್ ಮಾಡಬೇಕು ಅಂತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಸರ್. ನಾವು ನಡೆಸ್ತಾ ಇದ್ದಲ್ಲ, ಅವ್ರೇನು ಸರ್ಕಾರ ನಮ್ಮದಿದೆ, ನಾವು ಅದನ್ನು ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಸುಮಾರು ಈಗ 20 ತಿಂಗಳಿಂದ ಕೊಡ್ತಾ ಇದ್ದೀವಿ, 20 ಮಂತ್ಸಿಂದ ಕೊಡ್ತಾ ಇದ್ದೀವಿ. ಪ್ರತಿ ಸಾರಿ ಅದನ್ನೇ ಹೇಳ್ತಾರೆ ಅವರು, ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಗ್ಯಾರಂಟಿಯಿಂದ ಡೆವಲಪ್ಮೆಂಟ್. 20 ತಿಂಗಳಿಂದ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅವ್ರಿಗೆ, 20 ತಿಂಗಳಿಂದ ಡೆವಲಪ್ಮೆಂಟ್ ನಡ್ತಾನೆ ಇದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಇದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪರವಾಗಿರುವಂಥ ಗುತ್ತಿಗೆದಾರರೇ ಮಾಹಿತಿ ಹಂಚ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇಲ್ಲ ನೋಡಿ, ಅದೇನು ಅಧಿಕೃತವಾಗಲ್ಲ, ಹೇಳ್ತೀವಿ, ದಿವಸಕ್ಕೊಂದು ಆರೋಪ ಮಾಡ್ತೀವಿ. ಏನಾರು ದಾಖಲೆ ಯಾರು ಹೇಳಿದ್ದು ಮಾಡಿದ್ದು ಬೇಕಾಗ್ತದೆ. ಸುಮ್ಮನೆ ನಮ್ಮ ರಾಜಕೀಯ ಆರೋಪ ಅಷ್ಟೇ, ಅದಕ್ಕೆ ನಮ್ಮದು ರಾಜಕೀಯ ಆ ರೀತಿ ಉತ್ತರ ಕೊಡ್ತೀವಿ ಅಷ್ಟೇ, ಅದಕ್ಕೇನು ಯಾವುದೋ ಮಾತಿರೋಲ್ಲ. ಸರ್, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀರಾಮ್ ಸೇನೆಯವರಿಗೆ ಬಂದೂಕು ತರಬೇತಿ ಕೊಟ್ಟಿರ್ತಕ್ಕಂಥ ವಿಚಾರ ಈಗ ಚರ್ಚೆ ಆಗ್ತಿರ್ತಾರೆ. DCP DIG ಅವರು ಚೇತನ್ ಸಿಂಗ್ ರಾಥೋರ್ ಅವರು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು, ಅವರು ಎನ್ಕ್ವೈರಿ ಮಾಡ್ಬೇಕು. ಯಾಕಂದ್ರೆ ಅವ್ರ ವ್ಯಾಪ್ತಿಗೆ ಬರ್ಬೋದು, ಅವ್ರು ಚರ್ಚೆ ಮಾಡ್ಬೇಕಷ್ಟೇ. ಅದು ಅವ್ರ ಇಲಾಖೆಗೆ ಬಿಟ್ಟಂಥ ವಿಚಾರ, ಅವ್ರ ತನಿಖೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಸುಪಾರಿ ಸರ್ಕಾರ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ ಸರ್. ಅವ್ರೇನು ದಿವಸ ಒಂದು ಕಡೆ ಮಾಡತ್ತಾರಲ್ಲ. ಈಗ ಅದಕ್ಕೆ ಉತ್ತರ ಇದೇ ಹೇಳಿದ್ರಲ್ಲ, ಎಲ್ಲಿ ಉತ್ತರ ಕೊಡಿದ್ರು ಅವ್ರಿಗೆ ದಿವಸ ಒಂದು ಹೇಳ್ತಾರೆ. ಉತ್ತರ ಎಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ಈಗ ಎಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಸಚಿನ್ ಪಂಚಾಳ್ ಸಾವಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ತನಿಖೆ ನಡೀಲಿ, ಪೂರ್ಣ ವರದಿ ಬರಲಿ. ಬಂದ್ಮ್ಯಾಗ ಅದಕ್ಕೂ ಯಾರು ತಪ್ಪಿಸ್ತಾರ ಬಂದ್ಮ್ಯಾಗ ಮುಂದೆ ಅದಕ್ಕೆ ಹೆಜ್ಜೆ ಇಡ್ಬೋದು. ಹೊರತಾಗಿ ಇನ್ನೂ ಏನೋ ಆಗೇ ಇಲ್ಲ, ಹಂಗೆ ರಾಜೀನಾಮೆ ಯಾರು ಕೊಡೋರು, ಯಾರು ತಪ್ಪು ಮಾಡಿದ್ದಾರೆ ಬರಲಿ. ಹೆಂಗಾರು ಈಗ ತನಿಖೆ ನಡೀತಾ ಇದಾರಲ್ಲ, ಅದರಲ್ಲಿ ಬಂದರೆ ಸರ್ಕಾರ ಇದೇ ಕ್ರಮ ಕೈಗೊಳ್ತದೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ಎಲ್ಲೋ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ, ಬಾಣಂತಿಯರ ಸಾವಿನ ವಿಚಾರದಲ್ಲಿ ವೈಫಲ್ಯ ಆಯಿತಾ ಅನ್ನುವಂಥದ್ದು ವಿಚಾರ. ಮತ್ತು ಈ ಸತ್ಯಶೋಧನಾ ಸಮಿತಿ ಇವತ್ತು ಕೂಡ ಬಿಜೆಪಿಯವರು ಮಾಡಿರ್ತಕ್ಕಂಥ ಸತ್ಯಶೋಧನಾ ಸಮಿತಿ ಭೇಟಿ ನೀಡ್ತಾ ಇದೆ ಜಿಲ್ಲೆಗೆ. ಈ ಬಗ್ಗೆ ತಮ್ಮ ನೋಡಿ, ಅವ್ರ ಅವಧಿ ಕೋವಿಡ್ದಲ್ಲಿ ಚಾಮರಾಜನಗರ ಇನ್ಸಿಡೆಂಟ್ ಆಯಿತು. ಎಷ್ಟು ಜನ 36 ಜನ ಸತ್ರು, ಆಕ್ಸಿಜನ್ ಇಲ್ಲದೆ. ಅವ್ರು ಮಾಡಿದ ತಪ್ಪು ಸಾಕಷ್ಟಿದೆ. ಈಗ ಇದನ್ನೇನೋ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಸೊ ನ್ಯಾಷನಲ್ ಎವರೇಜ್ ರೇಟ್ ನೋಡಿದ್ರೆ ನಮ್ಗೆ ಕಡಿಮೆ ಇದೆ. ಅಂದರೆ ರೇಟಿಂಗ್ ಇದೆ, ಎಷ್ಟು ಜನ ಅದಕ್ಕೆ ಈ ರೀತಿ ಸಮಸ್ಯೆ ಆಗಿ ತೀರ್ಕೋಬೋದು ಅಂತ. ನ್ಯಾಷನಲ್ ಎವರೇಜ್ಗಿಂತನೂ ಕರ್ನಾಟಕ ಎವರೇಜು ಕಡಿಮೆ ಇದೆ. ಹಿಂಗಾಗಿ ಎಫರ್ಟ್ಸ್ ಮಾಡ್ತಾರೆ. ಒಂದೊಂದು ಸಾರಿ ನೆಗ್ಲಿಜೆನ್ಸಿಂದ ಆಗ್ಬೋದು, ಅಥವಾ ಕಾಂಪ್ಲಿಕೇಶನ್ ಪೇಷಂಟ್ನಲ್ಲಿ ಇದ್ರೂ ಆಗ್ಬೋದು. ಅಂದ್ರೆ ಅದಕ್ಕೆ ಭಾಳಷ್ಟು ರೀಸನ್ ಇದೆ. ಸೊ ಆಗಿದೆ, ಆದರೂ ಕೂಡ ನ್ಯಾಷನಲ್ದು ಒಂದು ಏನು ಇದೆಯಲ್ಲ ಎವರೇಜ್ ರೇಟು, ಅದರಲ್ಲಿ ನಮ್ಮದು ಕಡಿಮೆ ಇದೆ. ಆದರೂ ಕೂಡ ಈಗಾಗಲೇ ನಮ್ಮ ಗುಂಡೂರಾವ್ ಅವರ ಅದ್ರ ಬಗ್ಗೆ ಆಗಬಾರ್ದು ಮುಂದೆ ಪ್ರಿಕಾಷನ್ ತೊಗೊಳ್ಳಿಕ್ಕೆ ಎಲ್ಲ ಕ್ರಮ ಕೈಗೊಳ್ತಾರೆ. ಮತ್ತು CM ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ. ಆ ಇಲಾಖೆಯವರು ಅದನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲಿಕ್ಕೆ, ಆದರೆ ಎಸ್ಟಾಬ್ಲಿಷ್ಮೆಂಟ್ ದೊಡ್ಡದಿದೆ, ಭಾಳ ದೊಡ್ಡದಾಗಿದೆ. ಸೊ ಅದನ್ನು ಸರಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬಿಜೆಪಿ ಪಟ್ಟಣ ಹಿಡಿದಿರುವಂಥದ್ದು, ಅದಕ್ಕೆ ಕಾರಣ ಬೇಕಲ್ಲ. ಎದಕ್ಕೆ ಕಾರಣ? ಈಶ್ವರಪ್ಪಂದು ಹೇಳ್ತಾರೆ. ಈಶ್ವರಪ್ಪಂದು ನೇರವಾಗಿ ಹೆಸರು ಬರೆದಿದ್ರು ಅವರು, ಸಂತೋಷ್ ಪಾಟೀಲ್. ಇವ್ರದ್ದು ಎಲ್ಲಿ ಬರೆದಿದ್ದಾರೆ, ಇವ್ರು ಪಿ ಅಂತ ಬರೆದಿದ್ದಾರೆ. ಒಂದು ನಾಳೆ ನಮ್ಮ ಡ್ರೈವರ್ದು ಬರೀತಾನೆ, ಪಿ ಅಂತ ಬರೀತಾನೆ, ಯಾವ ಅಡುಗೆ ಒಂದು ಬರೀತಾನೆ, ಮತ್ತು ರಾಜೀನಾಮೆ ನಾವು ಕೊಡ್ಬೇಕನ್ನೋ ಪ್ರಶ್ನೆ ಬರ್ತೈತೆ. ಅದಕ್ಕಾಗಿ ತನಿಖೆ ನಡೀತಾ ಇದೆ. ನಡೆದ ಮ್ಯಾಗ ಅದೇನು ವರದಿಯಲ್ಲಿ ಯಾರ್ದು ಹೆಸರು ಬರ್ತದೆ ಅವ್ರ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ತದೆ. ಸರ್, ಈಗ ಕಾಂಗ್ರೆಸ್ಗೆ ಜನ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಆಡಳಿತ ಕೂಡ ಸರಿಯಾಗಿ ನಡೆಸ್ತಾ ಇದ್ದೀರಿ, ಸರಿ. ಆದರೆ ಈ ಹಂತದಲ್ಲಿ JDSನ ಶಾಸಕರನ್ನ ಆಪರೇಷನ್ ಮಾಡಿಸ್ತಕ್ಕಂಥದ್ದು ಏನಿದೆ? ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ ಅವಶ್ಯಕತೆ ಇಲ್ಲ. ಭಾಳ ಸಾರಿ ಹೇಳಿದ್ದೀನಿ, ಅದರ ಅವಶ್ಯಕತೆ ನಮಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೇನೆ. ಕುಮಾರಸ್ವಾಮಿ ಅವರು ನಿಮ್ಮ ತಾನೇ ಮಾತಾಡಬೇಕಾದ್ರೆ ಅದನ್ನೇ ಮಾತು ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸಾಕಷ್ಟು ಸಾರಿ ಹಿಂದೂ ಹೇಳಿದ್ದೀನಿ, ಅದರ ಅವಶ್ಯಕತೆ ನಮಗಿಲ್ಲ. ಆ ಪಕ್ಷ ಹೊಡಿದ್ರಲ್ಲಿ ಏನೋ ಅರ್ಥ ಇಲ್ಲ.
ಈಗ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳನ್ನೇ ಬಂದ್ ಮಾಡ್ಲಿಕ್ಕೆ ಕರೆ ಕೊಡ್ತಿದ್ದಾರೆ ಸರ್. ಹೌದು, ಅದ್ರಲ್ಲಿ ನ್ಯಾಯ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಅವಮಾನ ಆಗಿದೆ. ನಾವೇನು ದೇವರಂತ ನಂಬ್ತೀವಿ ಅಂಬೇಡ್ಕರ್ನ, ಅವ್ರಿಗೆ ಅವಮಾನ ಆಗಿದೆ. ಹಿಂಗಾಗಿ ಅದು ನ್ಯಾಚುರಲ್ ಆಗಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಅದನ್ನು ಪ್ರತಿಭಟನೆ ಮಾಡ್ತಾರೆ, ಅದರಲ್ಲಿ ಯೋಗ್ಯವಾಗಿದೆ. ಚೀನಾದಲ್ಲಿ ಪತ್ತೆಯಾಗಿರುವಂತ ವೈರಸ್ ಬೆಂಗಳೂರಿನ 8 ತಿಂಗಳ ಮಗುವಿಗೆ ಪತ್ತೆಯಾಗಿರುವಂತ ದೃಢಪಟ್ಟಿದೆ ಸರ್. ಆ ಬಗ್ಗೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಮಾಡ್ತಾರೆ. ಈಗಾಗಲೇ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಂಥದ್ದೇನು ಅದಕ್ಕೆ ಭಯ ಪಡೋದು ಅಂಥದ್ದೇನು ಅಷ್ಟು ಎಫೆಕ್ಟಿವ್ ಇಲ್ಲ ಅಂತೇನೋ ಹೇಳಿದ್ದಾರೆ. ಬಂದಿದೆ ಒಂದು ಸ್ಟೇಟ್ಮೆಂಟ್ ಕೂಡ. ಸೊ ಹೆಂಗೆ ಕೋವಿಡ್ ಯಾವ ರೀತಿ ಇತ್ತು ಅಷ್ಟು ಇಲ್ಲ. ಈಗಾಗಲೇ ಅದು ನಿಯಂತ್ರಣ ಇದೆ. ಮತ್ತು ಆ ಇಲಾಖೆಯವರು ಅದನ್ನು ಗಮನ ಹರಿಸ್ತಾರೆ. ಕಳಪೆ ಆಯುಗಳ ಸಪ್ಲೈ ಆಗಿದೆ ಸರ್. ಯಾವ್ದು ಗ್ಲೂಕೋಸ್ ಅದಾಗಿದೆ. ಈಗಾಗಲೇ ಸಸ್ಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಕಳಪೆ ಆಗಿದೆ. ಬಾಣತಿಯರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಸರ್ಕಾರ ಆಗ್ರಹ ಮಾಡ್ತಾರೆ. ಅದು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಕಳಪೆ ಇದ್ದದ್ದನ್ನು ಸುಮಾರು ಎಷ್ಟು ಮೆಡಿಸಿನನ್ನು ಬ್ಯಾನ್ ಮಾಡಿದ್ದಾರೆ, ಅದರ ಪರ್ಚೇಸ್ ಮಾಡೋದು ನಿಲ್ಲಿಸಿದ್ದಾರೆ. ಅಲ್ಲ, ಅದು ತಪಾಸಣೆ ಮಾಡೋದೇನೆ ಜನಗಳಿಗೆ ಸಪ್ಲೈ ಮಾಡ್ತೀರಿ ಅಂತಂದ್ರೆ ಸರ್ಕಾರ ತಪ್ಪಲ್ವಾ ಸರ್ ಅದು? ಹೌದು, ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅದು ಇವ್ರು ಸರಿಯಾಗಿ ನೋಡಿ ತೊಗೋಬೇಕಿತ್ತು. ಇವ್ರು ತೊಗೊಳತ್ನಾಗೆ ಪ್ಯಾರಾಮೀಟರ್ ಚೆಕ್ ಮಾಡಿ ತೊಗೋಬೇಕಿತ್ತು. ಹೀಗಾಗಿ ಅವ್ರನ್ನ ಈಗಾಗಲೇ ಒಬ್ಬನ ಸಸ್ಪೆಂಡ್ ಮಾಡಿದಾರಲ್ಲ, ಯಾರೋ ಹಿರಿಯ ಅಧಿಕಾರಿನ ಒಬ್ಬನ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ 1 ಮಂತ್ ಬ್ಯಾಕ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಮಾಡಿದ್ದಾರೆ, ಅದರ ಸರಿಯಾಗಿ ನೋಡಿಲ್ಲ ಅಂತ. ರಾಜ್ಯದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಯಾವುದ್ರೆ ಕಮಿಷನ್ ದಂಧೆ ನಿಮ್ಮದು ಪಾರ್ಟಿ ಬಿಜೆಪಿ ಅವಧಿಯಲ್ಲಿ 40% ಇತ್ತು. ಪ್ರೂವ್ ಮಾಡ್ಬೇಕಾಯ್ತು. ಸುಮ್ಮನೆ ಹಂಗೆ ದಾರಿಯಲ್ಲಿ ಹಂಗೆ ಹೇಳಿದ್ರೆ ಆಗೋಲ್ಲ. ಯಾರ ಪ್ರೂವ್ ಮಾಡ್ಬೇಕಾಗತ್ತೆ, ಯಾರ ಅಧಿಕೃತವಾಗಿ ಹೇಳಬೇಕಾಗ್ತೈತೆ. ಈಗ ನಮ್ಮ ರಾಜಕೀಯ ಆರೋಪ ಇದ್ದೇ ಇರ್ತದೆ. ದಿವಸ ಒಂದು ಹೇಳ್ತೀವಿ, ನಾಳೆ ಒಂದು ಹೇಳ್ತೀವಿ. ಹಂಗೆ ದಿವಸಕ್ಕೆ ನಮ್ದೇನ, ಯಾಕಂದ್ರೆ ನಮ್ಮ GST ಇಲ್ಲ, ಯಾವ ಟ್ಯಾಕ್ಸು ಇಲ್ಲ ಅದಕ್ಕೆ ಆರೋಪಕ್ಕೆ. ಅದಕ್ಕೊಂದು 18% ಹಾಕಿದ್ರೆ ನಿಯಂತ್ರಣ ಆಗ್ಬೋದು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.